ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇವಾಗ ನೀಟ್ ವಿದ್ಯಾರ್ಥಿಗಳಿಗೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ಹೇಳಿದೆ ಇವತ್ತು ಅಥವಾ ನಾಳೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ. ನಾಳೆ ಅಂದ್ರೆ 23ನೇ ತಾರೀಕು 11 ಗಂಟೆ ಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ. 11 ಗಂಟೆ ಅಂದ್ರೆ ಆಗತ್ತೆ, ಒಂದು 12-1 ಗಂಟೆ ಆಗುತ್ತೆ. ಅದು ಹೇಳಕ್ಕಾಗಲ್ಲ, ಬೇಗನೂ ಬಿಡ್ಬೋದು, ಲೇಟ್ ಆಗೋ ಬಿಡ್ಬೋದು. ಒಟ್ನಲ್ಲಿ 11 ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಕ್ವಿಟ್ ಆಪ್ಷನ್ ತುಂಬಾ ಜನ ಕೇಳ್ತಿದ್ರಿ. 774 ಜನಗಳಿಗೆ ಕ್ವಿಟ್ ಆಪ್ಷನ್ ಕೊಟ್ಟಿದ್ದೀವಿ ಅಂತಾನು ಕೂಡ ಹೇಳಿದ್ದಾರೆ, ನೀಡಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ಆದ್ರೆ 5 ಗಂಟೆ ಒಳಗೆ ಅದು ಮುಗ್ದೋಗಿದೆ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ಎಕ್ಸಿಟ್ ಆಗಬೇಕು ಅಂತ ಇದ್ರೆ ಅದ್ರ ಮುಖಾಂತರ ನೀವು ಎಕ್ಸಿಟ್ ಆಗ್ಬೋದು. ಒಂದು ವೇಳೆ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ನ ಕಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಆ ಒಂದು ಅಮೌಂಟು ಮತ್ತೆ ಫೀಸ್ ನ ಒಂದು ಅಮೌಂಟ್ ಅನ್ನು ಕೂಡ ನಿಮ್ಗೆ ರಿಟರ್ನ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಏನಕ್ಕಪ್ಪ ಅಂದ್ರೆ ಇವಾಗ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಏನನ್ನ ಸೇರ್ಕೊಬೇಕು ಅಂತ ಹೇಳೋದಾದ್ರೆ ನಿಮ್ಗೆ ಅಮೌಂಟ್ ಬೇಕಾಗುತ್ತಲ್ವಾ, ಲಕ್ಷಾಂತರ ರೂಪಾಯಿ ಕಟ್ಟಿರ್ತೀರ ನೀವು. ಸೊ ಹಾಗಾಗಿ ಆ ಒಂದು ಅಮೌಂಟ್ ಬಂದರೆ ಮಾತ್ರನೇ, ಇನ್ನೊಂದ್ಸತಿ ಅದು ಬರೋ ತನಕ ನೀವು ಅಲ್ಲಿ ಕಾಲೇಜ್ ಅಡ್ಮಿಷನ್ ಮಾಡೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಖಂಡಿತವಾಗ್ಲೂ ಕೂಡ ನಾಳೆ ಅಥವಾ ನಾಳ್ದಂಗೆ ಒಂದು 2 to 3 ಡೇಸ್ ಒಳಗಡೆ ನಿಮ್ಗೆ ಇಲ್ಲಿ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಕಾದು ನೋಡಬೇಕಾಗಿದೆ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ನಾಳೆ. KA ಡೈರೆಕ್ಟರ್ ಬಂದ್ಬಿಟ್ಟು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದರಲ್ಲಿ ಇನ್ನೂ ನಿಮ್ಗೆ ಇಲ್ಲಿ ಡೀಟೇಲ್ಸ್ಗಳು ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಾಳೆ ನಿಮಗೆ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಧನ್ಯವಾದ. ಜೈ ಹಿಂದ್.